ನಮಸ್ಕಾರ. ಒಟ್ಟು ಇಲ್ಲಿ 7,000 ಜಮೆ ಆಗಿದೆ ಪಿ ಎಮ್ ಕಿಸಾನ್. ಆಲ್ಮೋಸ್ಟ್ ತುಂಬ ಜನರಿಗೆ ಕೇಳಿದ್ರೆ ಶಾಕ್ ಆಗ್ತೀರಾ. ಹೌದು, ಖಂಡಿತವಾಗ್ಲೂ ಹೌದು, 7,000 ಜಮೆ ಆಗಿದೆ. ಇಲ್ಲಿ ನಾನು ನಿಮಗೆ ಫಸ್ಟ್ ಹೇಳಿದೆ 9,000 ಅಂತ ಹೇಳಿದೆ ನಾನು ನಿಮಗೆ ನಿನ್ನೆ ವಿಡಿಯೋದಲ್ಲಿ. ಆದರೆ ಈಗ ಬರ್ತಾ ಇರುವಂಥ ಹೊಸ ಮಾಹಿತಿ ಏನಪ್ಪ ಅಂತಂದರೆ 9,000 ಅಲ್ಲ, 7,000 ಮಾತ್ರ ಬರುತ್ತಂತೆ. ಒಂದು 2,000 ಏನೋ ಕಟ್ಟಾಗುತ್ತೆ. ಹಾಗಾಗಿ ಆ ಒಂದು ಕಾರಣದಿಂದ ಕೇವಲ 7,000 ರೂಪಾಯಿ ಹಣ ಬರುತ್ತಂತೆ. ನೋಡಬೇಕು ಸರ್ಕಾರ ಯಾವ್ಯಾವ ರೀತಿಯಲ್ಲಿ ಚೇಂಜ್ ಮಾಡ್ತಾರೆ ಹೇಳಲಿಕ್ಕಾಗಲ್ಲ. ಹಾಗಾಗಿ 7,000 ಏನೋ ಬರುತ್ತಂತೆ. ಒಂದು ಖುಷಿ ವಿಚಾರ, ಯಾಕಂತಂದರೆ 7,000 ಖಂಡಿತವಾಗ್ಲೂ ಡೆಫಿನೆಟ್ ಆಗಿ ಡೆಪಾಸಿಟ್ ಆಗುತ್ತೆ, ಎಲ್ಲರ ಅಕೌಂಟಿಗೆ ಹಣ ಬರುತ್ತೆ. ಆ್ಯಂಡ್ ಬರಲ್ಲ ಆ ರೀತಿ ಈ ರೀತಿ ಅಂತ ಏನಿಲ್ಲ. ಅಂದರೆ ನೀವೀಗ ಹಣವನ್ನು ಪಡ್ಕೊಂಡಿಲ್ಲ ಅಂತಂದ್ರೆ ಒಂದು ಬಾರಿ ಕಮೆಂಟ್ ಮಾಡ್ಕೊಳ್ಳಿ. ಯಾಕಂತಂದರೆ ನೀವು ಕಮೆಂಟ್ ಮಾಡೋದ್ರಿಂದ ನಂಗೆ ಗೊತ್ತಾಗುತ್ತೆ ಯಾರಿಗೆ ಹಣ ಜಮೆ ಆಗಿದೆ, ಯಾರಿಗೆ ಹಣ ಬಂದಿಲ್ಲ, ಏನು ಕತೆ ಅಂದರೆ ನನಗೆ ಗೊತ್ತಾಗುತ್ತೆ ಅದ್ರ ಬಗ್ಗೆ, ಯಾರಿಗೆ ಹಣ ಬಂದಿಲ್ಲ ಏನು ಕತೆ ಅಂತ. ಹಾಗಾಗಿ ದಯವಿಟ್ಟು ಒಂದು ಬಾರಿ ಕಮೆಂಟ್ ಮಾಡ್ಕೊಳ್ಳಿ. ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿಲ್ಲ ಅಂದರೆ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಎಲ್ರಿಗೂ ಹೇಳುವಂಥದ್ದಿಷ್ಟೇ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಏನಿದೆ ತಿಳಿಸ್ಕೊಡಿ. ಆ್ಯಂಡ್ ನಾನು ಎಲ್ರಿಗೂ ಹೇಳುವಂಥದ್ದಿಷ್ಟೇ, ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ಲರ ಅಕೌಂಟಿಗೆ ಹಣ ಬರಲಿ ಸ್ನೇಹಿತರೆ. ಆ್ಯಂಡ್ ಕಮೆಂಟ್ ಬಾಕ್ಸಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ ಅಷ್ಟೇ. ಸಿಂಪಲಾಗಿ ಹೇಳುವಂಥದ್ದಿಷ್ಟೇ, ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ಲರ ಅಕೌಂಟಿಗೆ ಹಣ ಬರಲಿ. ಆ್ಯಂಡ್ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಅನಿಸಿಕೆ ಏನಿದೆ ತಿಳಿಸ್ಕೊಡಿ. ಬನ್ನಿ ಶುರು ಮಾಡೋಣ. ತುಂಬ ಜನ ಕೇಳ್ತಾ ಇದ್ರಿ ಪಿ ಎಮ್ ಕಿಸಾನ್ ಎಲ್ಲರ ಬಾಯಲ್ಲೂ ಕೂಡ ಪಿ ಎಮ್ ಕಿಸಾನ್. ಯಾಕಂತಂದರೆ ಅಷ್ಟು ಒಂದು ಒಳ್ಳೆ ಯೋಜನೆ ಆ್ಯಂಡ್ ಒಳ್ಳೆ ಒಂದು ಹಣ ಜಮೆ ಆಗುತ್ತೆ. ಹಾಗಾಗಿ ಎಲ್ಲರೂ ಕೂಡ ಕೇಳ್ತಿರುವಂಥದ್ದು ಏನಪ್ಪ ಅಂತಂದರೆ ಎಲ್ಲರೂ ಕೂಡ ಪಿ ಎಮ್ ಕಿಸಾನ್. ತಪ್ಪಲ್ಲ. ಈಗ ಪಿ ಎಮ್ ಕಿಸಾನ್ ಕೇಳ್ತಾರೆ ಅಂತಂದರೆ ಅದೇನು ತಪ್ಪ ಅಲ್ಲ. ಖಂಡಿತವಾಗ್ಲೂ ಒಂದು ಒಳ್ಳೆ ಯೋಜನೆ. ಎಲ್ಲರೂ ಕೂಡ ಒಂದೊಳ್ಳೆ ಹಣವನ್ನು ಪಡ್ಕೊಳ್ಳಿಕ್ಕೆ ಎಲ್ಲರೂ ಕೂಡ ಕೇಳ್ತಿರುವಂಥದ್ದು ಗುಡ್. ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ಲರ ಕೊಂಡು ಬೇಗ ಹಣ ಬರಲಿ. ಯಾರಿಗೆ ಹಣ ಜಮೆ ಆಗುತ್ತೆ, ಯಾರಿಗೆ ಹಣ ಬರುತ್ತೆ, ಯಾರಿಗೆ ಹಣ ಬರಲ್ಲ, ಇದ್ರ ಬಗ್ಗೆ ಒಂದಿಷ್ಟು ತಿಳಿಸ್ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಆ್ಯಂಡ್ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿಲ್ಲ ಅಂದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಿ ಎಮ್ ಕಿಸಾನ್ ಗೌರ್ಮೆಂಟ್ ಆಫ್ ಇಂಡಿಯಾ. ಯಾರಿಗೆ ಹಣ ಜಮೆ ಆಗುತ್ತೆ ಅನ್ನುವಂಥದ್ದನ್ನು ನೋಡ್ತಾ ಹೋಗೋಣ. ಫಸ್ಟ್ ಆಫ್ ಆಲ್ ಒಂದಿಷ್ಟು ಜಿಲ್ಲೆಗಳ ಹೆಸರನ್ನ ಹೇಳ್ತೀನಿ. ಆ ಒಂದಿಷ್ಟು ಜಿಲ್ಲೆಗಳನ್ನು ನೋಡ್ಕೊಳ್ಳಿ. ಆ್ಯಂಡ್ ಆ ಜಿಲ್ಲೆಗಳನ್ನು ಕಮೆಂಟ್ ಅಂದರೆ ಯಾರಿಗೆಲ್ಲ ಯಾವ್ಯಾವ ಜಿಲ್ಲೆಗಳಿಗೆಲ್ಲ ಹಣ ಬಂದಿಲ್ಲ ದಯವಿಟ್ಟು ಅವರೆಲ್ಲ ಕಮೆಂಟ್ ಮಾಡಿ. ಆ್ಯಂಡ್ ನೀವು ಒಂದು ಕಮೆಂಟ್ ಮಾಡ್ತೀರಂತಂದರೆ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ದಯವಿಟ್ಟು ಕಮೆಂಟ್ ಮಾಡಿ. ಆ್ಯಂಡ್ ನಾನು ಹೇಳುವಂಥದ್ದಿಷ್ಟೇ, ಎಲ್ಲರೂ ಕೂಡ ನಿಮ್ಮ ಒಂದೊಂದು ಕಮೆಂಟ್ ಏನಿದೆ ಅದು ತುಂಬ ಮುಖ್ಯ ಆಗುತ್ತೆ. ಅಂದರೆ ನಿಮ್ಮ ಅನಿಸಿಕೆ ಅನ್ನುವಂಥದ್ದು ತುಂಬ ಮುಖ್ಯ ಆಗುತ್ತೆ. ಹಾಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಫಸ್ಟ್ ಜಿಲ್ಲೆ ಬಂದುಬಿಟ್ಟು ಹಾವೇರಿ, ಕೋಲಾರ, ಕೊಪ್ಪಳ, ಬಳ್ಳಾರಿ, ಚಿತ್ರದುರ್ಗ ಆ್ಯಂಡ್ ಮಂಡ್ಯ, ಮೈಸೂರು, ಹಾಸನ, ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಆ್ಯಂಡ್ ಚಿತ್ರದುರ್ಗ, ಚಾಮರಾಜನಗರ, ಬಳ್ಳಾರಿ, ರಾಯಚೂರು, ಬೀದರ್, ಮೈಸೂರು, ಮಂಡ್ಯ. ಆಲ್ಮೋಸ್ಟ್ ಪ್ರತಿ ಒಂದು ಜಿಲ್ಲೆಗಳಿಗೂ ಜಮೆ ಆಗುತ್ತೆ. ಅಂದರೆ ಎಲ್ಲ ಜಿಲ್ಲೆಗಳಿಗೂ ಜಮೆ ಆಗುತ್ತೆ. ಈಗಿನ ಒಂದು 8% ಅಲ್ಲಂತೂ ಡೆಫಿನೆಟಾಗಿ ಎಲ್ಲ ಜಿಲ್ಲೆಗಳಿಗೂ ಜಮೆ ಆಗ್ತಾಯಿದೆ. ಒಂದು ಖುಷಿ ಕೊಡುವಂಥ ವಿಚಾರ. ಆ್ಯಂಡ್ ಎಲ್ರಿಗೂ ಹಣ ಜಮೆ ಆಗ್ತಿರೋದ್ರಿಂದ ಒಂದೊಳ್ಳೆ ಒಂದು ಬೆಸ್ಟ್ ಒಂದು ವಿಚಾರ ಅಂತಲೇ ಹೇಳ್ಬೋದು. ಆ್ಯಂಡ್ ಎಲ್ರಿಗೂ ಹಣ ಜಮೆ ಆಗಲಿ, ಎಲ್ಲರ ಅಕೌಂಟಿಗೆ ಹಣ ಬರಲಿ. ಆ್ಯಂಡ್ ನಿಮ್ಮ ಎಲ್ಲ ಒಂದು ಯೋಜನೆ ಏನಿದೆ, ನೀವು ಯಾವ್ಯಾವ ಯೋಜನೆಯನ್ನು ಫಾಲೋ ಮಾಡ್ತಾಯಿದ್ರೆ ಆ ಎಲ್ಲ ಯೋಜನೆಗೂ ನಾನು ಹೇಳುವಂಥದ್ದಿಷ್ಟೇ, ಎಲ್ರಿಗೂ ಹಣ ಜಮೆ ಆಗಲಿ. ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಹಣ ತುಂಬ ಜನ ಕೇಳಿದ್ದೀರ. ಈ ಒಂದು ಯೋಜನೆಯಲ್ಲಿ ತುಂಬ ಜನ ಕೇಳಿದ್ದೀರ. ಹಣ ಬಂದಿಲ್ಲ ಅಂತ ಎಲ್ಲರೂ ಕೂಡ ಹೇಳ್ತಾ ಇದ್ದೀರ. ಹಾಗಾದರೆ ಯಾವಾಗ ಹಣ ಜಮೆ ಆಗುತ್ತೆ, ಇದು ತುಂಬ ಇಂಪಾರ್ಟೆಂಟ್. ಯಾವಾಗ ಹಣ ಜಮೆ ಆಗುತ್ತೆ ಅನ್ನುವಂಥದ್ದು. ಫಸ್ಟ್ ಆಫ್ ಆಲ್ ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ. ಎಲ್ರಿಗೂ ಹಣ ಜಮೆ ಆಗುತ್ತೆ. ನಾನು ಹೇಳುವಂಥದ್ದು ಇಷ್ಟೇ, ಎಲ್ರಿಗೂ ಹಣ ಜಮೆ ಆಗುತ್ತೆ. ನಮ್ಗೆ ಹಣ ಜಮೆ ಆಗಲ್ಲ, ಇದಾಗಲ್ಲ ಅನ್ನುವಂಥದ್ದಲ್ಲ. ಎಲ್ರಿಗೂ ಬೇಗ ಹಣ ಜಮೆ ಆಗುತ್ತೆ. ಎಲ್ಲರೂ ಕೂಡ ಒಂದೊಳ್ಳೆ ಹಣವನ್ನು ಪಡ್ಕೊಳ್ಬೋದು. ಎಲ್ಲರೂ ಹಣ ಜಮೆ ಆಗುತ್ತೆ. ಅಂದರೆ ಈಗ ನಿಮ್ಗೆ ಹಣ ಜಮೆ ಆಗಲ್ಲ ಅಂತ ಏನಿಲ್ಲ, ಎಲ್ರಿಗೂ ಕೂಡ ಇಲ್ಲಿ ಹಣ ಜಮೆ ಆಗುತ್ತೆ. ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಬೋದು. ಆ್ಯಂಡ್ ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗಲಿ ಸ್ನೇಹಿತರೆ. ಹಾಗಾದರೆ ಯಾರಿಗೆಲ್ಲ ಹಣ ಜಮೆ ಆಗುತ್ತೆ ಅನ್ನುವಂಥದ್ದನ್ನು ನೋಡ್ತಾ ಹೋಗೋಣ. ಫಸ್ಟ್ ಆಫ್ ಆಲ್ ರೇಷನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ ಅಂದರೆ ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ. ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ ಅಂದರೆ ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ. ಈಗ ಫಸ್ಟು ನಾನು ನಿಮಗೆ ಹೇಳ್ತೀನಿ ಏನೇನು ಕ್ರೈಟೀರಿಯಾವನ್ನು ಕಂಪ್ಲೀಟ್ ಮಾಡಬೇಕನ್ನುವಂಥದ್ದು. ಆ ಒಂದು ಕ್ರೈಟೀರಿಯಾವನ್ನು ಸಿಂಪಲಾಗಿ ನೀವು ಕಂಟಿನ್ಯೂ ಅಂದರೆ ಅದನ್ನ ಕಂಪ್ಲೀಟಾಗಿ ಮಾಡ್ಕೊತ ಬಂದ್ರಿ ಅಂತಂದರೆ ಡೆಫಿನೆಟಾಗಿ ಎಲ್ರಿಗೂ ಬೇಗ ಹಣ ಜಮೆ ಆಗುತ್ತೆ. ಆ್ಯಂಡ್ ಎಲ್ಲರ ಅಕೌಂಟಿಗೆ ಹಣ ಬರುತ್ತೆ. ಆ್ಯಂಡ್ ಸಿಂಪಲಾಗಿ ಎಲ್ರಿಗೂ ಅಂದರೆ ಹಣ ಜಮೆ ಆಗ್ತಾ ಹೋಗುತ್ತೆ. ಅಂದರೆ ನಾನು ಹೇಳುವಂಥ ಅವಶ್ಯಕತೆ ಇಲ್ಲ, ಡೆಫಿನೆಟಾಗಿ ಪಟ ಜಮೆ ಆಗ್ತಾ ಹೋಗುತ್ತೆ. ಎಲ್ರಿಗೂ ಹಣ ಬರಲಿ ಅಂತ ಕೇಳ್ಕೊಳ್ತೀನಿ. ಈಗ ಫಸ್ಟ್ ಜಿಲ್ಲೆ ಬಂದುಬಿಟ್ಟು ನಿಮಗೆ ಎಲ್ರಿಗೂ ನಾನು ಹೇಳುವಂಥದ್ದಿಷ್ಟೇ. ಫಸ್ಟ್ ಜಿಲ್ಲೆ ಬಂದುಬಿಟ್ಟು ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಮಂಡ್ಯ, ಮೈಸೂರು, ಬಾಗಲಕೋಟೆ, ದಕ್ಷಿಣ ಕನ್ನಡ, ಹಾಸನ, ಹಾವೇರಿ, ಕೊಡಗು, ಕೊಪ್ಪಳ, ಬಳ್ಳಾರಿ ಆ್ಯಂಡ್ ಚಿತ್ರದುರ್ಗ, ಮಂಡ್ಯ, ಮೈಸೂರು. ಆಲ್ಮೋಸ್ಟ್ ಎಲ್ಲ ಜಿಲ್ಲೆಗಳಿಗೂ ಜಮೆ ಆಗುತ್ತೆ. ಆ್ಯಂಡ್ ಒಂದೊಳ್ಳೆ ಇನ್ಕಮ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇನ್ಕಮ್ ಅಂಬೋದಕ್ಕಿಂತ ಈ ಎಲ್ಲ ಜಿಲ್ಲೆಯವರಿಗೂ ಹಣ ಜಮೆ ಆಗಲಿ. ಯಾಕಂತಂದರೆ ಇನ್ಕಮ್ ಅಂಬೋದಕ್ಕಿಂತ ಅವರೆಲ್ಲರಿಗೂ ಹಣ ಬಂದರೆ ನನಗೆ ಖುಷಿ. ಯಾಕಂದರೆ ನಾನು ವೀಡಿಯೋ ಮಾಡಿದ್ದಕ್ಕೂ ಸಾರ್ಥಕ ಆಗುತ್ತೆ. ಹಾಗಾಗಿ ಎಲ್ರಿಗೂ ಹಣ ಜಮೆ ಆಗಲಿ, ಎಲ್ಲರ ಅಕೌಂಟಿಗೆ ಹಣ ಹೋಗಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆ್ಯಂಡ್ ನಾನು ಹೇಳುವಂಥದ್ದಷ್ಟೇ, ಎಲ್ರಿಗೂ ಹಣ ಜಮೆ ಆಗಲಿ.
ಇದಾಯ್ತು. ಈಗ ಇದಾದಮೇಲೆ ಇನ್ನೊಂದಿಷ್ಟು ಜಿಲ್ಲೆಗಳಿಗೆ ಹಣ ಜಮೆ ಆಗಬೇಕಲ್ವ ಸರ್? ಯಾವ್ಯಾವ ಜಿಲ್ಲೆಗಳಿಗೆ ಹಾಗಾದ್ರೆ ಹಣ ಬರುತ್ತೆ? ನಮ್ಗೆ ಹಣ ಬರೋದೇ ಇಲ್ವೋ? ಸರ್ಕಾರ ಏನು ಹಾಕೋದೇ ಇಲ್ವೋ ನಮ್ಗೆ ಹಣ ಅಂತ ಒಂದಿಷ್ಟು ಜನ ಕೇಳ್ತೀರ. ಯಾಕೆ ಹಾಕಲ್ಲ? ಖಂಡಿತವಾಗ್ಲೂ ಜಮಾ ಮಾಡ್ತಾರೆ. ನೀವು ಯಾಕೆ ತಲೆ ಕೆಡಿಸ್ಕೊಳ್ತೀರ? ಡೆಫಿನೆಟಾಗಿ ಹಣ ಬಂದೇ ಬರುತ್ತೆ. ಯಾರಿಗೆ ಹಣ ಜಮೆ ಆಗುತ್ತೆ ಹಾಗಾದರೆ ಅನ್ನುವಂಥದ್ದು ಒಂದಿಷ್ಟು ಜನ ಕೇಳ್ತಾರೆ. ಅಂದರೆ ಈಗ ನಿಮ್ಮ ಅನಿಸಿಕೆಯನ್ನು ನೀವೆಲ್ಲರೂ ಕೂಡ ಕೇಳ್ತೀರ. ಯಾರಿಗೆ ಹಣ ಜಮೆ ಆಗುತ್ತೆ ಹಾಗಾದರೆ? ನಮ್ಗೆ ಹಣ ಬಂದೇ ಇಲ್ವಲ್ಲ, ಹಣ ಜಮೆ ನಂಗೆ ಆಗೇ ಇಲ್ವಲ್ಲ, ಹಾಗಾದರೆ ಯಾರಿಗೆ ಹಣ ಜಮೆ ಆಗಬಹುದು ಅನ್ನುವಂಥದ್ದು ಒಂದಿಷ್ಟು ಜನ ಕೇಳ್ತೀರಿ. ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ. ಫಸ್ಟ್ ಬಂದುಬಿಟ್ಟು ನಿಮಗೆ ಎಲ್ರಿಗೂ ಕೂಡ ನಾನು ಎಲ್ರಿಗೂ ಹೇಳುವಂಥದ್ದಿಷ್ಟೇ. ಫಸ್ಟ್ ಬಂದುಬಿಟ್ಟು ಹಾವೇರಿ ಜಿಲ್ಲೆಗೆ ಹಣ ಬರುತ್ತೆ, ಕೊಡಗು ಜಿಲ್ಲೆಗಳಿಗೆ ಹಣ ಬರುತ್ತೆ, ದಕ್ಷಿಣ ಕನ್ನಡ ಜಿಲ್ಲೆಗಳಿಗೆ ಹಣ ಬರುತ್ತೆ, ಉಡುಪಿಗೆ ಹಣ ಬರುತ್ತೆ, ಶಿವಮೊಗ್ಗಕ್ಕೆ ಹಣ ಬರುತ್ತೆ, ಹಾವೇರಿಗೆ ಹಣ ಬರುತ್ತೆ, ಹಾಸನಕ್ಕೆ ಹಣ ಬರುತ್ತೆ, ಮಂಡ್ಯಕ್ಕೆ ಹಣ ಬರುತ್ತೆ, ಮೈಸೂರಿಗೆ ಹಣ ಬರುತ್ತೆ. ಆ್ಯಂಡ್ ಅದಾದಮೇಲೆ ನಿಮಗೆ ಚಾಮರಾಜನಗರಕ್ಕೆ ಹಣ ಹೋಗುತ್ತೆ ಆ್ಯಂಡ್ ರಾಮನಗರಕ್ಕೆ ಹಣ ಹೋಗುತ್ತೆ. ಅದಾದಮೇಲೆ ಎಲ್ಲ ಜಿಲ್ಲೆಗಳಿಗೂ ಹಣ ಹೋಗುತ್ತೆ, ತಲೆ ಕೆಡಿಸ್ಕೊಳ್ಳೋಂಥ ಅಗತ್ಯಿಲ್ಲ. ಆದರೆ ಅದಾದಮೇಲೆ ಲಾಸ್ಟ್ ಒಂದು ಜಿಲ್ಲೆ ಯಾದಗಿರಿಗೆ ಹಣ ಹೋಗುತ್ತೆ. ಆ್ಯಂಡ್ ಈ ಎಲ್ಲ ಜಿಲ್ಲೆಗಳಿಗೂ ಹಣ ಜಮೆ ಆಗುತ್ತೆ. ಈಗ ಹಣ ಜಮೆ ಹಾಗಿಲ್ಲ ಈಗಿಲ್ಲ ಅನ್ನುವಂಥದ್ದು ಏನಿಲ್ಲ, ತಲೆ ಕೆಡಿಸ್ಕೊಳ್ಳೋಂಥ ಅಗತ್ಯಿಲ್ಲ. ಎಲ್ಲ ಜಿಲ್ಲೆಗಳಿಗೂ ಹಣ ಜಮೆ ಆಗುತ್ತೆ. ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ ಅಂದರೆ ಮಾಡ್ಕೊಳ್ಳಿ. ಆ್ಯಂಡ್ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಅದನ್ನ ಕರೆಕ್ಟ್ ಮಾಡ್ಕೊಳ್ಳಿ. ಯಾಕಂತಂದರೆ ತುಂಬ ಜನ ಹಣ ಜಮೆ ಆಗಿಲ್ಲ ಹೀಗೀಗೆ ಅಂತ ಎಲ್ಲ ಹೇಳ್ತಾ ಇದ್ದೀರಾ. ತಲೆ ಕೆಡಿಸ್ಕೊಳ್ಳೋಂಥ ಅಗತ್ಯಿಲ್ಲ. ಎಲ್ಲರೂ ಕೂಡ ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ. ಎಲ್ರಿಗೂ ಜಮೆ ಆಗಲಿ, ಬೇಗ ಜಮೆ ಆಗಲಿ. ಆ್ಯಂಡ್ ಎಲ್ಲರ ಅಕೌಂಟಿಗೆ ಹಣ ಬರಲಿ. ಆ್ಯಂಡ್ ಕಮೆಂಟನ್ನು ಮಾಡ್ಕೊಳ್ಳಿ. ಆ್ಯಂಡ್ ಎಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ ಕೇಳ್ಕೊಳ್ತೀನಿ. ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ. ಹಾಗಾದರೆ ಈಗ ಒಂದಿಷ್ಟು ಕ್ಯೂರಿಯಾಸಿಟಿ ಇದೆ. ಎಷ್ಟೆಷ್ಟು ಹಣ ಬರುತ್ತೆ, ಯಾವ ದಿನಾಂಕದಂದು ಹಣ ಬರುತ್ತೆ, ಅಂದರೆ ಈಗ ಅಂದರೆ ಹಣ ಯಾವಾಗೆಲ್ಲ ಬರುತ್ತೆ, ಎಷ್ಟೆಷ್ಟು ದಿನದಲ್ಲಿ ಬರುತ್ತೆ, ಈಗ ಯಾರಿಗೆಲ್ಲ ಬರುತ್ತೆ, ಇದು ತುಂಬ ಇಂಪಾರ್ಟೆಂಟ್. ಫಸ್ಟ್ ಬಂದುಬಿಟ್ಟು ಇವ್ರಿಗಂತೂ ಏನಿಲ್ಲ, ಎಲ್ಲ ಜಿಲ್ಲೆಗಳಿಗೂ ಹಣ ಬರುತ್ತೆ. ಆದರೆ ಇಲ್ಲಿ ಮಿನಿಮಮ್ ಅಂತಂದರೂ ಕೂಡ, ನಿಮ್ಗೆ ಕಮ್ಮಿ ಅಂತಂದರೂ ಕೂಡ, ಏನಿಲ್ಲ ಅಂತಂದರೂ ಕೂಡ 7,000 ರೂಪಾಯಿ ಮ್ಯಾಂಡೇಟ್ರಿ ಆಗಿ ಕಡ್ಡಾಯವಾಗಿ ಬಂದೇ ಬರುತ್ತೆ. 7,000 ರೂಪೀಸ್, 7,000. ಈ ಬಾರಿ ಅಂತೂ ಸ್ವಲ್ಪ ಕಮ್ಮಿ ಮಾಡಿದ್ದಾರೆ. ಮೊದಲು 9,000 ಐ ಥಿಂಕ್ ಇತ್ತು. ಈಗ ನಾನು ನಿನ್ನೆ ವಿಡಿಯೋದಲ್ಲಿ ಹೇಳಿದ್ದೆ ನಿಮಗೆ 9,000 ರೂಪಾಯಿ ಹಣ ಜಮೆ ಆಗುತ್ತಂತ. ಆದರೆ ಈಗ ಒಂದು ಹೊಸ ಒಂದು ಅಪ್ಡೇಟ್ ಬಂದಿರುವಂಥದ್ದು, ಅದನ್ನು ನೋಡಿ ನಾನು ಹೇಳ್ತಾ ಇರುವಂಥದ್ದು. ಆಲ್ಮೋಸ್ಟ್ ಒಂದು 7,000 ರೂಪೀಸ್ ಆಲ್ಮೋಸ್ಟ್ ಬಂದಿರುವಂಥದ್ದು ಒಂದು ಒಳ್ಳೆ ವಿಚಾರ ಆ್ಯಂಡ್ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಆ್ಯಂಡ್ ಎಲ್ರಿಗೂ ಹಣ ಜಮೆ ಆಗುತ್ತೆ. ಈಗ ಹಣ ಜಮೆ ಆಗಲ್ಲ ಆ ರೀತಿ ಏನಿಲ್ಲ, ಡೆಫಿನೆಟಾಗಿ ಎಲ್ರಿಗೂ ಹಣ ಜಮೆ ಆಗುತ್ತೆ. ಆ್ಯಂಡ್ ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ಆ್ಯಂಡ್ ಆಧಾರ್ ಕಾರ್ಡ್ ಅಪ್ಡೇಟ್, ಅಂದರೆ ಈ ರೀತಿ ಅಪ್ಡೇಟ್ಗಳನ್ನೆಲ್ಲ ಮಾಡ್ಕೊಳ್ತಾ ಇರಿ. ಎಲ್ರಿಗೂ ಹಣ ಜಮೆ ಆಗುತ್ತೆ, ಎಲ್ಲರ ಕೊಟ್ಟು ಹಣ ಬರುತ್ತೆ. ಆ್ಯಂಡ್ ರೇಷನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ಎಲ್ಲ ರೀತಿಯಲ್ಲೂ ಕೂಡ ಹಣ ಜಮೆ ಆಗುತ್ತೆ. ತಲೆ ಕೆಡಿಸ್ಕೊಳ್ಳೋಂಥ ಅಗತ್ಯಿಲ್ಲ. ಆ್ಯಂಡ್ ಎಲ್ರಿಗೂ ಹಣ ಜಮೆ ಆಗಲಿ. ಪ್ಯಾನ್ ಕಾರ್ಡ್ ಅಪ್ಡೇಟ್, ಆಧಾರ್ ಕಾರ್ಡ್ ಅಪ್ಡೇಟ್, ರೇಷನ್ ಕಾರ್ಡ್ ಅಪ್ಡೇಟ್ ಎಲ್ರಿಗೂ ಹಣ ಜಮೆ ಆಗಲಿ ಅಂತ ಕೇಳ್ಕೊಳ್ತೀನಿ. ಆ್ಯಂಡ್ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಈಗ ತುಂಬ ಜನ ಕೇಳ್ತೀರಾ, ಇನ್ನೊಂದು ಸಣ್ಣ ವಿಚಾರವನ್ನು ಒಂದಿಷ್ಟು ಜನ ಕೇಳ್ತೀರಾ, ಎಷ್ಟು ದಿನದಲ್ಲಿ ಹಣ ಬರುತ್ತೆ ನಮಗೆ ಇದನ್ನು ಹೇಳಿ ಸಾಕು. ಎಷ್ಟು ದಿನದಲ್ಲಿ ಹಣ ಜಮೆ ಆಗತ್ತೆ ನಮಗೆ ಇಷ್ಟು ಹೇಳಿ, ಅದು ಇದು ಮತ್ತೊಂದು ಇನ್ನೊಂದು ನಮಗೆ ಬೇಡ, ಅದರ ಅವಶ್ಯಕತೆ ನಮಗಿಲ್ಲ. ಆದರೆ ಎಷ್ಟು ದಿನದಲ್ಲಿ ನಮ್ಗೆ ಹಣ ಬರುತ್ತೆ ಇದನ್ನು ಹೇಳಿ ಸಾಕು ಅಂತ ಒಂದಿಷ್ಟು ಜನ ಹೇಳ್ತೀರಾ. ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾರಿಗೆಲ್ಲ ಯಾವ ದಿನದಂದು ಹಣ ಬರುತ್ತೆ, ಎಷ್ಟು ದಿನದಲ್ಲಿ ಹಣ ಬರುತ್ತೆ, ಎಷ್ಟೆಷ್ಟು ಕಂತು ಹಣ ಬರುತ್ತೆ ಎಲ್ಲದನ್ನು ಕೂಡ ನಮಗೆ ತಿಳಿಸ್ಕೊಡ್ತೀನಿ. ಲೈಕ್ ಮಾಡಿಲ್ಲ ಅಂದ್ರೆ ಮಾಡಿ, ಶೇರ್ ಮಾಡಿಲ್ಲ ಅಂದ್ರೆ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಾಡ್ಕೊಳ್ಳಿ ಬೇಗ. ಒಂದಿಷ್ಟು ಜಿಲ್ಲೆಗಳಿಗೆ ಬೇಗ ಹಣ ಬರುತ್ತೆ, ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಆ ಜಿಲ್ಲೆಗಳಿಗೆ ಬರುತ್ತೆ, ಈ ಜಿಲ್ಲೆಗೆ ಹಂಗಲ್ಲ, ಎಲ್ಲ ಜಿಲ್ಲೆಗಳಿಗೆ ಹಣ ಬರುತ್ತೆ. ಆದರೆ ಯಾವಾಗ ಹಣ ಬರುತ್ತೆ ಅಂತಂದರೆ, ಇನ್ನು ಏನಿಲ್ಲ ಅಂತಂದ್ರೆ ಒಂದು 7-8 ದಿನದಲ್ಲಿ ಹಣ ಬರುತ್ತೆ. ಎಲ್ರಿಗೂ ಹಣ ಜಮೆ ಆಗುತ್ತೆ. ಯಾರು ತಲೆ ಕೆಡಿಸ್ಕೊಳ್ಳೋಂಥ ಅಗತ್ಯ ಇಲ್ಲ. ನಾನು ಎಲ್ರಿಗೂ ಹೇಳುವಂಥದ್ದು ಇಷ್ಟೇ, ಎಲ್ರಿಗೂ ಹಣ ಜಮೆ ಆಗುತ್ತೆ, ಎಲ್ರಿಗೂ ಬರುತ್ತೆ, ತಲೆ ಕೆಡಿಸ್ಕೊಳ್ಳೋಂಥ ಅಗತ್ಯ ಇಲ್ಲ. ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ ಅಂದರೆ ಮಾಡ್ಕೊಳ್ಳಿ, ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ ಅಂದರೆ ಮಾಡ್ಕೊಳ್ಳಿ. ಆ್ಯಂಡ್ ಎಲ್ಲ ರೀತಿ ಅಪ್ಡೇಟ್ಗಳನ್ನೆಲ್ಲ ಮಾಡ್ಕೊಳ್ಳಿ. ಆಗಲ್ಲ ನಮ್ಗೆ ಜಮೆ ಆಗಲ್ಲ ಅನ್ನುವಂಥದ್ದು ಏನಿಲ್ಲ, ಎಲ್ರಿಗೂ ಬರುತ್ತೆ. ಆ್ಯಂಡ್ ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗುತ್ತೆ. ಆ್ಯಂಡ್ ಎಲ್ರಿಗೂ ಒಂದೊಳ್ಳೆ ಹಣವನ್ನು ಪಡ್ಕೊಳ್ಬೋದು. ಎಲ್ಲರ ಅಕೌಂಟಿಗೆ ಹಣ ಬರುತ್ತೆ. ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ. ಎಲ್ರಿಗೂ ಡೆಫಿನೆಟಾಗಿ ಒಂದೊಳ್ಳೆ ಅಕೌಂಟ್, ಅಂದರೆ ಒಂದೊಳ್ಳೆ ಕಂತು, ಒಂದೊಳ್ಳೆ ಹಣ ಜಮೆ ಆಗುತ್ತೆ. ಆ್ಯಂಡ್ ತಲೆ ಕೆಡಿಸ್ಕೊಳ್ಳೋಂಥ ಅಗತ್ಯಿಲ್ಲ. ಪ್ಯಾನ್ ಕಾರ್ಡ್ ಅಪ್ಡೇಟ್ ಮಾಡ್ಕೊಳ್ಳಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ. ಆ್ಯಂಡ್ ಡೆಫಿನೆಟಾಗಿ ನಾನು ಹೇಳುವಂಥದ್ದು ಇಷ್ಟೇ, ಒಂದೊಳ್ಳೆ ಹಣ ಜಮೆ ಆಗುತ್ತೆ. ಆ್ಯಂಡ್ ಎಲ್ರಿಗೂ ಹಣ ಬರಲಿ. ಆ್ಯಂಡ್ ಪ್ಯಾನ್ ಕಾರ್ಡ್ ಅಪ್ಡೇಟ್,
ಆಧಾರ್ ಕಾರ್ಡ್ ಅಪ್ಡೇಟ್ ಅದನ್ನೆಲ್ಲ ಮ್ಯಾಂಡೇಟ್ರಿ, ಅದನ್ನೆಲ್ಲ ಮಾಡಲೇಬೇಕಾಗ್ತದೆ. ಅದನ್ನೆಲ್ಲ ಮಾಡ್ಕೊಳ್ಳಿ. ಆ್ಯಂಡ್ ಎಲ್ರಿಗೂ ಈಸಿಯಾಗಿ ಹಣ ಅಂದರೆ ಎಲ್ಲರೂ ಕೂಡ ಈಸಿಯಾಗಿ ಹಣವನ್ನು ಪಡ್ಕೊಳ್ಬೋದು. ಅವರಿಗಾಗಲ್ಲ ಇವರಿಗಾಗಲ್ಲ ಹಾಗೆ ಹೀಗೆ ಏನೂ ಇಲ್ಲ. ಎಲ್ಲರೂ ಕೂಡ ಈಸಿಯಾಗಿ ಎಲ್ಲರ ಅಕೌಂಟಿಗೆ ಹಣವನ್ನು ಪಡ್ಕೊಳ್ಬೋದು. ಎಲ್ಲರ ಅಕೌಂಟಿಗೆ ಹಣ ಬರಲಿ ಆ್ಯಂಡ್ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಬೋದು. ಆಗಲ್ಲ ಅನ್ನುವಂಥದ್ದು ಏನಿಲ್ಲ. ಆ್ಯಂಡ್ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಸ್ನೇಹಿತರೆ, ಸಿಗೋಣ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ. ದಯವಿಟ್ಟು ನಾನೆಲ್ಲ ರೈತ ಬಾಂಧವರಿಗೆ ಹೇಳುವಂಥದ್ದು ಇಷ್ಟೇ, ಸ್ವಲ್ಪ ವೆಯ್ಟ್ ಮಾಡಿ ಡೆಫಿನೆಟಾಗಿ ಈ ಜಮೆ ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸಿಗೋಣ ಸ್ನೇಹಿತರ ಮುಂದಿನ ವಿಡಿಯೋದಲ್ಲಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಅನಿಸಿಕೆ ಏನಿದೆ ಅದನ್ನ ತಿಳಿಸ್ಕೊಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಸ್ನೇಹಿತರೆ, ಲೈಕ್ ಮಾಡ್ಕೊಳ್ಳಿ.